ವಾಷಿಂಗ್ ಮೆಷಿನ್ನಲ್ಲಿ 15 ದಿನಕ್ಕೊಮ್ಮೆ ನಿಂಬೆಹಣ್ಣನ್ನು ಹಾಕಿ. ಈ ಚಮತ್ಕಾರಿ ರಹಸ್ಯದಿಂದ ನೀವು ಎಷ್ಟು ಕಷ್ಟಪಡೋದು ತಪ್ಪುತ್ತೆ ಗೊತ್ತಾ? ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್, ಹಾಟ್ ಬಾಕ್ಸ್ನಲ್ಲಿ ನಾವು ಬಿಸಿ ಪದಾರ್ಥಗಳನ್ನ ಹಾಕಿ ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಿ. ಅದನ್ನು ನಾರ್ಮಲಾಗಿ ಪಾತ್ರೆ ತೊಳೆಯೋ ಥರ ತೊಳೆದ್ರೆ ಸಾಲೋದಿಲ್ಲ. 15 ದಿನಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ವಾರಕ್ಕೊಂದು ಸತಿ ಆದರೂ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹೇಗಪ್ಪ ಹಾಟ್ ಬಾಕ್ಸನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ, ನೋಡಿ, ಹಾಟ್ ಬಾಕ್ಸ್ ಒಳಗಡೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಂತರ ನಿಂಬೆ ರಸ ಹಾಕ್ಕೊಂಡು ಈ ರೀತಿ ನಿಂಬೆ ಸಿಪ್ಪೆಯಿಂದ ಹಾಟ್ ಬಾಕ್ಸ್ ಒಳಗಡೆ ಆಗಿರ್ಬೋದು, ಸುತ್ತಲೂ ಆಗಿರ್ಬೋದು, ಈ ರೀತಿ ಉಜ್ಕೊಳ್ತಾ ಬರಬೇಕಾಗುತ್ತೆ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇದು ಡೀಪ್ ಕ್ಲೀನ್ ಆಗುತ್ತೆ. ಫುಡ್ಡನ್ನೆಲ್ಲ ಹಾಕಿಡ್ತಿರ್ತೀವಿ, ಮುದ್ದೆ, ಚಪಾತಿ, ಕೆಲವೊಂದಿಷ್ಟು ರೆಸಿಪೀಸ್ ಎಲ್ಲ ಮಾಡಿದಾಗ ಬಿಸಿ ಇರಲಿ ಅಂತೇಳಿ ಹಾಟ್ ಬಾಕ್ಸ್ ಬಳಸ್ತೀವಿ. ಬಟ್ ಬಿಸಿ ಫುಡ್ಡನ್ನು ಹಾಕಿ ಇಡೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ, ಒಳಗಡೆ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಿರುತ್ತೆ. ನಾವು ನಾರ್ಮಲಾಗಿ ವಾಶ್ ಮಾಡಿದ್ರೆ ಸಾಲೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಉಪ್ಪು ನಿಂಬೆ ಸಿಪ್ಪೆನ ಬಳಸಿ ಕ್ಲೀನಾಗಿ ಉಜ್ಜಿಬಿಟ್ಟು ಬೆಚ್ಚಗಿರೋ ನೀರು, ಬಿಸಿ ನೀರಿಂದ ಹಾಟ್ ಬಾಕ್ಸನ್ನು ವಾಶ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಡೀಪ್ ಕ್ಲೀನ್ ಆಗುತ್ತೆ. ಪಳ ಅಂತೇಳಿ ಹೊಳೆಯೋದ್ರ ಜೊತೆಗೆ ಜಮ್ಸ್ ಎಲ್ಲ ಕೂಡ ನಾಶ ಆಗುತ್ತೆ. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಈ ಥರ ಹಾಟ್ ಬಾಕ್ಸನ್ನು ಕ್ಲೀನ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಹಳದಿ ಹಲ್ಲಿನ ಸಮಸ್ಯೆ ಅನ್ನೋದಿದೆ, ಎಷ್ಟೇ ಉಜ್ಜಿದ್ರೂ ಕೂಡ ಹಲ್ಲು ಬಿಳುಪಾಗ್ತಾ ಇಲ್ಲ ಅಂತೇಳಿ ಕೊರಗ್ತಾ ಇದ್ದೀರಾ, ಈ ಒಂದು ಸಮಸ್ಯೆ ಇದ್ದರೆ ನೋಡಿ, ಸ್ವಲ್ಪ ಶುಂಠಿನ ತೊಗೊಳ್ಳಿ, ಅದರ ಸಿಪ್ಪೆನ ತೆಗೆದು ಅದನ್ನು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ನಂತರ ಶುಂಠಿಯನ್ನು ಸಣ್ಣದಾಗಿ ತುರ್ಕೋಬೇಕಾಗತ್ತೆ. ತುರ್ಕೊಂಡಿರೋವಂಥ ಶುಂಠಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ತುರ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಶುಂಠಿಯಿಂದ ರಸ ಅನ್ನೋದು ಬರುತ್ತೆ. ನಂತರ ನೋಡಿ, ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಅಥವಾ 2 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಇಂಟ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪು, ಪುಡಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ನೋಡಿ, ಇದರಿಂದ ಈ ಥರ ಶುಂಠಿ ಸತ್ವ ಎಲ್ಲ ನಿಂಬೆಹಣ್ಣಿನ ರಸದ ಜೊತೆಗೆ ಉಪ್ಪಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇದೊಂದೊಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಹಳದಿ ಹಲ್ಲಿನ ಸಮಸ್ಯೆ ಅನ್ನೋದಿದೆ, ಏನು ಮಾಡಿದ್ರೂ ಕೂಡ ಹಲ್ಲು ಬಿಳುಪಾಗ್ತಾ ಇಲ್ಲ, ಅಥವಾ ಬಾಯಿಂದ ದುರ್ನಾತ ಅನ್ನೋದು ಬರ್ತಾ ಇದೆ, ಅಥವಾ ಹಲ್ಲಿನ ನೋವಿದೆ, ಪದೇ ಹಲ್ಲು ನೋವು ಬರ್ತಾ ಇದೆ ಅಂತ ಅನ್ನೋರು ಈ ವಿಧಾನದಲ್ಲಿ ಮನೆಯಲ್ಲಿ ಈ ರೆಮಿಡಿಯನ್ನು ಸಿದ್ಧ ಮಾಡಿಕೊಂಡು ಬ್ರಷನ್ನು ಈ ಲಿಕ್ವಿಡ್ನಲ್ಲಿ ಅದ್ದಿ ಹಲ್ಲನ್ನು ಉಜ್ಜಿ ಆದಷ್ಟು ಬೇಗ ಹಲ್ಲು ಬಿಳುಪಾಗುತ್ತೆ, ಹಲ್ಲಿನ ನೋವು ಕೂಡ ಕಡಿಮೆ ಆಗುತ್ತೆ. ಮುಂದಿನ ಟೇಪನ್ನು ನೋಡೋಣ ಬನ್ನಿ. ಮನೆಯಲ್ಲಿ ವಿಪರೀತ ಇಲಿಗಳ ಕಾಟ ಇದೆ, ನಾವೆಲ್ಲ ರೆಮಿಡಿ ಟ್ರೈ ಮಾಡಿದ್ದೀವಿ, ಬಟ್ ಯಾವುದು ಪರಿಹಾರ ಸಿಕ್ಕಿಲ್ಲ ಅಂತನೋರು ಖಂಡಿತ ನೀವು ಈ ಸಲಹೆಯನ್ನು ಪಾಲಿಸಿದ್ರೆ ಇಲಿಗಳು ಇದನ್ನು ತಿಂದು ಮನೆಯನ್ನು ಬಿಟ್ಟು ಓಡುತ್ತೆ. ಅಷ್ಟು ಚೆನ್ನಾಗಿ ಈ ರೆಮಿಡಿ ವರ್ಕ್ ಆಗುತ್ತೆ. ಮೊದಲನೇದಾಗಿ ಯಾವುದಾದ್ರು ಬಳಸ್ತೀರೋ ಅನ್ನೋ ಒಂದು ಪ್ಲಾಸ್ಟಿಕ್ ಬೌಲನ್ನು ತಗೊಳ್ಳಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟನ್ನು ಹಾಕೊಂಡ್ಮೇಲೆ ನೋಡಿ, 4 ರಿಂದ 5 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡು ಅದನ್ನು ಕಟ್ ಮಾಡಿ ಅದನ್ನು ಈ ರೀತಿ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ಇದು ಸಾಫ್ಟ್ ಆಗಬೇಕು. ಈ ಮೆಣಸಿನ್ಕಾಯಿ ಬೀಜ ಎಲ್ಲ ನೋಡಿ ಈ ಥರ ಹೊರಗಡೆ ಬರುತ್ತೆ, ಆ ಥರ ಮೃದುವಾಗೋವರೆಗೂ ಇದನ್ನು ಕುಟ್ಕೋಬೇಕು. ನಂತರ ಇದ್ರ ಜೊತೆಗೆ ನಿಮ್ಮ ಹತ್ರ ಈ ಡಿಟರ್ಜೆಂಟ್ ಪೌಡರ್ ಇದೆ ಅಂತಂದರೆ ಆ ಪೌಡರ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬೆಸ್ಟ್ ಅಂತಂದರೆ ಈ ಥರ ಡಿಟರ್ಜೆಂಟ್ ಲಿಕ್ವಿಡ್ ಇದೆ ಅಂತಂದರೆ ಬಟ್ಟೆ ಒಗೆಯೋದಕ್ಕೆ ಬಳಸೋವಂಥ ಲಿಕ್ವಿಡನ್ನಾದರೂ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿದ್ಮೇಲೆ ಪೌಡ್ರ್ ಹಾಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಲಿಕ್ವಿಡನ್ನು ಹಾಕಿದರೆ ನೀರಿನ ಅಗತ್ಯ ಇಲ್ಲ. ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ತಾ ಒಂದು ರೀತಿ ಚಪಾತಿ ಹಿಟ್ಟಿನದಕ್ಕೆ ಬರೋವರೆಗೂ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಒಂದು ಕಡೆ ಈ ಥರ ಸ್ಟಿಕ್ ಆಗುತ್ತೆ. ಸ್ಟಿಕ್ ಆದಮೇಲೆ ಈಗ ಚಿಕ್ಕದಾಗಿ ತೊಗೊಂಡು ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನಮಗೆ ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಉಂಡೆಗಳಾಗಿ ಇದನ್ನು ಸಿದ್ಧ ಮಾಡ್ಕೋಬೋದು. ಈ ರೀತಿ ಸಿದ್ಧ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಯಾವ ರೀತಿ ಬಳಸೋದು ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ತುಂಬಾ ಎಫೆಕ್ಟಿವ್ ಆಗಿರೋಂಥ ರೆಮಿಡಿ ಇದು. ಇಲಿ ಮತ್ತು ಹೆಗ್ಗಣಗಳ ಕಾಟಕ್ಕೆ ಸಖತ್ತಾಗಿ ರಿಸಲ್ಟ್ ಕೊಡುತ್ತಿದ್ದು. ಸೊ ಇವಾಗ ಈ ರೀತಿ ಚಿಕ್ಕ ಉಂಡೆಯನ್ನು ಮಾಡಿಕೊಂಡ ನಂತರ ಎಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಯಾವ ಜಾಗದಲ್ಲಿ ಜಾಸ್ತಿ ಹೆಗ್ಗಣ ಮತ್ತು ಇಲಿಗಳ ಕಾಟ ಅನ್ನೋದಿದೆ ನೋಡಿ, ಆ ಜಾಗದಲ್ಲಿ ಇದನ್ನು ಇಟ್ಬಿಡಿ. ರಾತ್ರಿ ಹೊತ್ತಲ್ಲಿ ಇಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ಅದು ಬಂದು ಇದನ್ನು ತಿಂದು ಮನೆಯನ್ನು ಬಿಟ್ಟು ಓಡಿಬಿಡುತ್ತೆ. ಮತ್ತು ನಿಮ್ಮ ಮನೆ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರೋವಂಥ ರೆಮಿಡಿ ಇದು ಅಂತಲೇ ಹೇಳ್ಬೋದು. ಮನೆಗೆ ಎಲ್ಲಿಂದ ಪ್ರವೇಶ ಆಗುತ್ತೆ ಇಲಿಗಳ ಆ ಜಾಗದಲ್ಲೆಲ್ಲ ಇಲಿ ನಿಮ್ಮ ಮನೆ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಈ ಮನೆಯನ್ನು ಬಿಟ್ಟು ಹೋಗೋದಂತೂ ಪಕ್ಕ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್, ನಾವು ನಿದ್ದೆ ಮಾಡಬೇಕಂದ್ರೆ ಮಲಗುವಂಥ ಜಾಗ
ಹಾಸಿಗೆ ಅನ್ನೋದು ತುಂಬ ಕ್ಲೀನಾಗಿರಬೇಕು. ಅದೇ ರೀತಿ ಈ ದಿಂಬು ಅನ್ನೋದು ಮೇಲೇನೋ ದಿಂಬಿನ ಕವರ್ ಚೇಂಜ್ ಮಾಡ್ತೀವಿ, ಕೆಲವೊಮ್ಮೆ ತುಂಬ ಈ ರೀತಿ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಎಣ್ಣೆ ಹಚ್ಕೊಂಡು ಮಲಗಿರ್ತೀವಿ, ಆ ಎಣ್ಣೆ ಕಲೆ ಎಲ್ಲ ಹಾಗೆ ಉಳ್ದು ಬಿಡುತ್ತೆ ದಿಂಬಿನ ಮೇಲೆ. ಇದನ್ನು ಹೇಗಪ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋ ಒಂದು ಚಿಂತೆ ಬೇಡ. ಈಸಿಯಾಗಿ ಇದರೊಳಗಡೆ ಹತ್ತಿ ಇಲ್ಲ, ಹತ್ತಿ ಇದ್ದರೆ ಹತ್ತಿ ದಿಂಬನ್ನು ನಾವು ಮಿಷಿನ್ಗೆಲ್ಲ ಹಾಕಿ ವಾಶ್ ಮಾಡಿದ್ರೆ ಹಾಳಾಗಿಬಿಡುತ್ತೆ. ಇದು ಸಿಂಥೆಟಿಕ್ ದಿಂಬು, ಇದರೊಳಗಡೆ ಹತ್ತಿನ ಬಳಸಿಲ್ಲ. ಸೊ ಹಾಗಾಗಿ ಆರಾಮಾಗಿ ಮಿಷಿನಲ್ಲೇ ವಾಶ್ ಮಾಡ್ಕೋಬೋದು. ಈ ರೀತಿ ದಿಂಬನ್ನು ಮಿಷಿನ್ ಒಳಗಡೆ ದಿಂಬನ್ನು ಹಾಕಿ ನಂತರ ನೋಡಿ ಲಿಕ್ವಿಡನ್ನು ಹಾಕ್ಕೋಬೇಕಾಗತ್ತೆ. ಡಿಟರ್ಜೆಂಟ್ ಲಿಕ್ವಿಡನ್ನು ಹಾಕಿದ ಮೇಲೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರನ್ನು ಹಾಕಿದ್ಮೇಲೆ ಸ್ವಲ್ಪ ವಿನೆಗರನ್ನು ಹಾಕ್ಕೋಬೇಕಾಗುತ್ತೆ. ವಿನೆಗರ್ನ ಹಾಕಿದ್ಮೇಲೆ ನೋಡಿ ಜಸ್ಟ್ ಪ್ರೋಗ್ರಾಮನ್ನು ಸೆಟ್ ಮಾಡೋದಷ್ಟೇ. ತನ್ನ ಪಾಡಿಗೆ ಮಿಷಿನಲ್ಲೇ ವಾಶ್ ಆಗುತ್ತೆ, ಜೊತೆಗೆ ಡ್ರೈ ಕೂಡ ಆಗಿಬಿಡುತ್ತೆ. ಸೊ ಇದು ಬೇಗ ಡ್ರೈ ಆಗುತ್ತಲ್ವ, ಇದನ್ನು ಒಣಗಿಸ್ಬೇಕು ಅನ್ನೋ ಒಂದು ತಲೆನೋವು ಕೂಡ ಇರೋದಿಲ್ಲ. ಸೊ ಆರಾಮಾಗಿ ಈ ಬೇಕಿಂಗ್ ಸೋಡಾನ ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದಿಂಬಲ್ಲಿರೋವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ. ತುಂಬ ಚೆನ್ನಾಗಿ ಈಸಿಯಾಗಿ ದಿಂಬು ಡೀಪ್ ಕ್ಲೀನ್ ಆಗುತ್ತೆ. ಅಷ್ಟು ಚೆನ್ನಾಗಿ ಈಸಿಯಾಗಿ ನಾವು ದಿಂಬನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅಟ್ಲೀಸ್ಟು ತಿಂಗ್ಳಿಗೆ 1 ಸತಿ ಆದರೂ ಈ ಥರ ದಿಂಬನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ದಿಂಬು ಕೂಡ ಡೀಪ್ ಕ್ಲೀನ್ ಆಗುತ್ತೆ. ಈ ಒಂದು ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ಇನ್ನೇಕೆ ತಡ, ಈಗಲೇ ಲೈಕನ್ನು ನೀಡಿ. ಇನ್ನು ಮುಂದೆ ದಿಂಬನ್ನು ವಾಶ್ ಮಾಡೋದಕ್ಕೆ ತಲೆ ಕೆಡಿಸ್ಕೊಳ್ದೆ ಸ್ವಲ್ಪ ಬೇಕಿಂಗ್ ಸೋಡಾನ ಬಳಸಿ ಈಸಿಯಾಗಿ ದಿಂಬನ್ನು ವಾಶ್ ಮಾಡ್ಕೊಳ್ಳಿ. ಮಿಷಿನ್ ವಾಶ್ ಮಾಡಿದ್ರೆ ಒಣಗಿಸೋವಂಥ ತಲೆನೋವು ಇರಲ್ಲ, ಬೇಗ ಒಣಗಿಬಿಡುತ್ತೆ. ಮುಂದಿನ ಟಿಪ್, ವಾಷಿಂಗ್ ಮಿಷಿನಲ್ಲಿ ನಿಂಬೆಹಣ್ಣನ್ನು ಹಾಕಿ ಚಮತ್ಕಾರಿ ರಹಸ್ಯನೇ ಇದು. ಹೇಗಪ್ಪ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ಒಂದು ಬೌಲನ್ನು ತೊಗೋಬೇಕಾಗುತ್ತೆ. ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೋಬೇಕಾಗುತ್ತೆ. ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಕೆಲವರು ಕೇಳ್ತೀರಾ ಬೇಕಿಂಗ್ ಸೋಡಾ ಅಂದ್ರೇನು, ಬೇಕಿಂಗ್ ಅಡುಗೆಗೆ ಬಳಸ್ತೀವಲ್ಲ ಆ ಸೋಡಾನ ಅಂಥೇಳಿ. ನೀವು ದಿನಸಿ ಅಂಗಡಿಗೆ ಹೋದರೆ ಈಗ ಅಡುಗೆ ಸೋಡಾ ಬೇರೆ, ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಬೇರೆ. ಸೊ ಅಂಗಡಿನಲ್ಲಿ ಕೇಳಿದ್ರೆ ಎಲ್ಲ ದಿನಸಿ ಅಂಗಡಿನಲ್ಲೂ ಕೂಡ ಈ ಬೇಕಿಂಗ್ ಸೋಡಾ ಅನ್ನೋದು ಸಿಗುತ್ತೆ. ಸೊ ಅಡುಗೆ ಸೋಡಾ ಬೇರೆ, ಬೇಕಿಂಗ್ ಸೋಡಾ ಬೇರೆ. ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣಿನ ರಸದ ಜೊತೆಗೆ. ನಂತರ ವಿನೆಗರನ್ನು ಹಾಕಿ ನೋಡಿ, ಇದು ಯಾವ ಥರ ರಿಯಾಕ್ಟ್ ಆಗ್ತಿದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ನೊರೆ ಬರೋದಕ್ಕೆ ಶುರು ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಸ್ಟ್ರಾಂಗ್ ಆಗಿರುವಂಥ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ವಾಷಿಂಗ್ ಮಿಷಿನ್ ಅದು ಹೇಗೆ ನೀವು ಈ ರಬ್ಬರು ಬೆಲ್ಟ್ ಎಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀರಾ, ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳ್ತೀರಾ. ನೋಡಿ 15 ದಿನಕ್ಕೆ ಒಂದು ಸತಿ ಆದರೂ ಈ ಕ್ಲೀನಿಂಗ್ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಈ ಸೈಡಲ್ಲಿ ಬೆಲ್ಟ್ ಹತ್ರ ಎಲ್ಲ ಹಾಕಿ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ರೆ ಹೋಗ್ಬಿಡುತ್ತೆ. ತುಂಬ ಕೊಳಕಾಗಿದೆ ಬೆಲ್ಟ್ ಅಂತಂದರೆ, ಸೊ ಇಲ್ಲಿ ನೀವು ನೋಡಿ ಒಂದು ಟೂತ್ ಬ್ರಷನ್ನು ತೊಗೊಂಡು ಈ ಒಂದು ಲಿಕ್ವಿಡಲ್ಲಿ ಅದ್ದಿ ಕ್ಲೀನಾಗಿ ಉಜ್ಕೊಂಬಿಟ್ರೆ ಕ್ಲೀನ್ ಆಗುತ್ತೆ. ನಂತರ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಆಗಬೇಕು ಅಂದರೆ ಈ ಲಿಕ್ವಿಡನ್ನು ಹಾಕಿ ಡ್ರಮ್ ಕ್ಲೀನ್ ಪ್ರೋಗ್ರಾಮನ್ನು ಸೆಟ್ ಮಾಡಿಬಿಟ್ರಾಯಿತು. ತುಂಬ ಚೆನ್ನಾಗಿ ಡ್ರಮ್ ಅನ್ನೋದು ಕೂಡ ಕ್ಲೀನ್ ಆಗುತ್ತೆ. ಯಾಕಂದರೆ ಬೇಕಿಂಗ್ ಸೋಡಾ ಬಳಸಿದ್ದೀವಿ, ಇದು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕಾರಿಯಾಗುತ್ತೆ. ಕೆಲವೊಮ್ಮೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದ್ರೆ ಒಂದು ರೀತಿ ದುರ್ನಾತ ಬರ್ತಾ ಇರುತ್ತೆ, ಯಾಕಂದರೆ ಡ್ರಮ್ ಕ್ಲೀನ್ ಮಾಡಿರಲ್ಲ, ವಾಷಿಂಗ್ ಮಿಷಿನ್ ಕ್ಲೀನಾಗಿ ಇಟ್ಕೊಂಡಿರಲ್ಲ. ಸೊ ನಾವು ಬಟ್ಟೆ ಒಗೆಯುವಂಥ ವಾಷಿಂಗ್ ಮಿಷಿನ್ನ 15 ದಿನಗಳಿಗೊಮ್ಮೆ ಈ ಒಂದು ಜಾದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು, ನಿಂಬೆಹಣ್ಣಿನ ಜಾದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡೋದ್ರಿಂದ ಬಟ್ಟೆಗಳು ಕ್ಲೀನ್ ಆಗುತ್ತೆ, ನಾವು ಕಷ್ಟಪಡೋದು ಕೂಡ ತಪ್ಪತ್ತೆ. ಈ ಒಂದು ಈಸಿಯಾದ ಟಿಪ್ಪನ್ನು ನೀವು ಖಂಡಿತ ಟ್ರೈ ಮಾಡಿ. ಹೊರಗಡೆಯಿಂದ ಅದು ಇದು ತಂದು ಬಳಸಬೇಕು ಅಂತೇನಿಲ್ಲ, ಮನೆಯಲ್ಲೇ ಈ ಒಂದು ಡ್ರಮ್ ಕ್ಲೀನ್ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಬಳಸಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.